ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ, ನೀನು ನೆಗೆದು ಬಿದ್ದು ನೆಲ್ಲಿಕಾಯಿ ಆಗೋಗ. ಏಯ್ ರಶ್ಮಿಕಾ ಮಂದಣ್ಣ, ಏನು ಅಂದ್ಕೊಂಡಿದ್ಯಾ ನೀನು? ಏನೇ ಅಂದ್ಕೊಂಡಿದ್ಯಾ ನೀನು? ಫಸ್ಟು ಈ ವಿಡಿಯೋ ನೋಡಿ ಸ್ನೇಹಿತರೆ, ಆಮೇಲೆ ಮಾತಾಡ್ತೀನಿ. Because I'm from Hyderabad, I have come alone, and today I hope I am a part of all of your family. And ಓಕೆ, ನೋಡಿದ್ರಲ್ಲ ವಿಡಿಯೋನ? ಇವಳಿಗೊಂಚೂರಾದರೂ ಮಾನ ಮರ್ಯಾದೆ ಏನಾದರೂ ಐತಾ? ಹುಟ್ಟಿದ್ದು ಕರ್ನಾಟಕದ ಕೊಡಗಲ್ಲಿ, ಮಾತಾಡಿದ್ದು ಕೊಡವ ಭಾಷೆ. ಈಗ ಅದ್ಯಾವುದೋ ಚೌವ ಪ್ರಮೋಷನ್ಸ್ಗೆ ಹೋಗ್ಬಿಟ್ಟು ಆಸ್ ಐ ಆಮ್ ಫ್ರಮ್ ಹೈದ್ರಾಬಾದ್ ಅಂತಂತೀಯಲ್ಲ. ನಿಂಗೆ ನಾಚಿಕೆ ಮಾನ ಮರ್ಯಾದೆ ಐತೇನೆ? ನೀನು ಹುಟ್ಟಿದ್ದಲ್ಲಿ ನಿನಗೆ ಅಟ್ಲೀಸ್ಟ್ ಒಂದು ಲೀಡ್ ಕೊಟ್ಟಿದ್ಯಾರೋ ಅವ್ರಿಗೆ ಆಲ್ರೆಡಿ ಹಿಂಗೆ ಸಿಂಬಲ್ ತೋರಿಸ್ಬಿಟ್ಟಿದ್ಯಾ? ಈಗ ಅಲ್ಲೆಲ್ಲೋ ಮುಂಬೈಗೆ ಹೋಗ್ಬಿಟ್ಟು ಚೌವ ಪ್ರಮೋಷನಲ್ಲಿ ಗೆದ್ದಾದ್ಮೇಲೆ ಆಸ್ ಐ ಆಮ್ ಫ್ರಮ್ ಹೈದ್ರಾಬಾದ್, ಐ ಹ್ಯಾವ್ ಕಮ್ ಅಲೋನ್ ಇಯರ್ ಆ್ಯಂಡ್ ಯು ಎಕ್ಸೆಪ್ಟ್ ಮೀ ಅಂತೀಯ. ನಿನಗೇನು ಗೊತ್ತಾ, ಸಿಕ್ಕಿದ್ರೆ ಮಕ್ಕಕ್ಕೆ ಚಪ್ಪಲಿ ತೊಗೊಂಡು ಹೊಡಿಬೇಕು. ಹೇಳ್ತೀನಿ ನೋಡು, ಚಪ್ಪಲಿ ತೊಗೊಂಡು ಹೊಡಿಬೇಕು. ಯಾಕಂತಂದರೆ ನೀನು ಹುಟ್ಟಿರೋ ಊರ ಬಗ್ಗೆನೇ ನಿಂಗೆ ರೆಸ್ಪೆಕ್ಟ್ ಇಲ್ಲ. ನಿನ್ನನ್ನು ಫಸ್ಟ್ ಬೆಳೆಸಿದಂಥ ರಿಷಬ್ ಶೆಟ್ಟಿ ಪ್ರೊಡಕ್ಷನ್ನು ಆಗಿರ್ಬೋದು, ರಕ್ಷಿತ್ ಶೆಟ್ಟಿ ಆಗಿರ್ಬೋದು, ಅವ್ರ ಬಗ್ಗೆನೂ ಒಂದು ಗೌರವ ಇಲ್ಲ. ಅವ್ರ ಪಾಪ ರಕ್ಷಿತ್ ಅವ್ರದ್ದು ಮದುವೆ ಆಗ್ತೀನಿ ಅಂದ್ಬಿಟ್ಟು ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಜೀವನನೇ ಹಾಳು ಮಾಡೋ ಪ್ರಯತ್ನ ಪಡ್ತೀಯ. ನಿನ್ಗೆ ಬೇರೆ ಕಡೆ ಆಪರ್ಚುನಿಟಿ ಸಿಗುತ್ತೆ ಅಂತಂದ್ಬಿಟ್ಟು ಮದುವೆನೇ ಕ್ಯಾನ್ಸಲ್ ಮಾಡಿಬಿಟ್ಟು ಹೊರಗಡೆ ಹೋಗ್ತೀಯ. ನಿನ್ನ ಜನ್ಮಕ್ಕಿಷ್ಟು ನಿಮ್ಮಂಥವ್ರನ್ನೂ ನಾವು ಕನ್ನಡದವ್ರು ಸಪೋರ್ಟ್ ಮಾಡಬೇಕಾ? ನಾನು ಹೇಳ್ತೀನಿ ಕೇಳಿ, ಎಲ್ಲ ಕನ್ನಡದ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ಗೆ, ತಾಯಿ ಹಣೆಗೂ ಇವಳಿಗೊಂದು ಕನ್ನಡ ಸಿನಿಮಾ ಅಂತೂ ಇದು ಮಾಡಬೇಡಿ. ಮುಗೀತು, ಅಲ್ಲಿ ಕಿರಿಕ್ ಪಾರ್ಟಿ ಆಯಿತು, ಚಮಕ್ಕಾಯಿತು. ಇನ್ನು ಈ ಅಮ್ಮನ್ನ ನಾವಂತೂ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡೋಕ್ಕೆ ಇಷ್ಟಪಡಲ್ಲ. ಯಾಕಂತಂದರೆ ಗುರು, ನಾನೇ ಸ್ವತಃ ಮುಂಬೈಗೆ ಹೋದಾಗ ಒಂದಿಷ್ಟು ವ್ಲಾಗ್ಸ್ ಮಾಡಿದಾಗ, ಒಂದಿಷ್ಟು ಜನರ ಹತ್ರ ಇಂಟರ್ವ್ಯೂ ಮಾಡಿದಾಗ, ಮಾತಾಡಿಸಿದಾಗ ಐ ಆಮ್ ಫ್ರಮ್ ಬೆಂಗಳೂರು, ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲವು ಸತಿ ನನ್ನ ಮೂಲ ಊರು ಐ ಆಮ್ ಫ್ರಮ್ ಕುಂದಾಪುರ ಅಂತಲೇ ಹೇಳ್ತೀನಿ. ಆಯಿತಾ? ಅಂಥ ಜಾಗದಲ್ಲಿ ಇವಳು ಐ ಆಮ್ ಫ್ರಮ್ ಹೈದ್ರಾಬಾದ್ ಅಂತೆ. ಅಲ್ಲೆಲ್ಲೋ ಈ ಗೀತಾ ಗೋವಿಂದಮ್ ಸಿಕ್ಬಿಡ್ತು, ಒಂದೆರಡು ಸಿನಿಮಾ ಅಲ್ಲಾದಮೇಲೆ ಇವಳು ಊರೇ ಬದಲಾಯಿಸ್ಬಿಟ್ರು. ಯಪ್ಪ ನಿಮ್ಮ ಅಪ್ಪ ಅಮ್ಮಂಗೆ ಈ ವಿಡಿಯೋ ನೋಡ್ಬಿಟ್ಟು ಯಪ್ಪ ಇವಳೇನು ಗುರು ಐ ಆಮ್ ಫ್ರಮ್ ಹೈದ್ರಾಬಾದ್ ಅಂತ ಏನು ಜನನ ಇಂಪ್ರೆಸ್ ಮಾಡ್ಬೇಕಂದ್ರೆ ನೀನು ಊರೇ ಚೇಂಜ್ ಮಾಡ್ಬೇಕಾ? ಐ ಆಮ್ ಫ್ರಮ್ ಕರ್ನಾಟಕ, ಕೊಡಗು ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರೆ ಯಾರು ಅಲ್ಲಿ ಯಾರು ಚಪ್ಪಾಳೆ ಹೊಡಿಯಲ್ಲ ಅಂದ್ಕೊಂಡಿದಾರಾ? ಅಥವಾ ಇಲ್ಲ ನಾನು ಹೈದ್ರಾಬಾದ್ ಅಂದ್ಕೊಳ್ಳೆ ನಂಗೆ ಇನ್ನೊಂದಿಷ್ಟು ಮೂವಿ ಆಫರ್ಸ್ ಬಂದ್ಬಿಡುತ್ತೆ ಅಂತ ಅಂದ್ಕೊಬಿಟ್ಟಿದ್ಯಾ? ನಿನ್ನ ಜನ್ಮಕ್ಕಿಷ್ಟು. ನಿನ್ನಂಥವ್ರನ್ನ ಈ ಕನ್ನಡ ಇಂಡಸ್ಟ್ರಿ ಅವ್ರು ಬೆಳೆಸೋರಲ್ಲ, ಅದು ಅತಿ ದೊಡ್ಡದಿದೆಯಾ. ಅವ್ರು ಆಪರ್ಚುನಿಟಿ ಕೊಟ್ಟಿರಲಿಲ್ಲ ಅಂದರೆ ಸುಮ್ಮನೆ ಹಿಂಗೆ ಮನೇಲಿ ಕೂತ್ಕೊತಿದ್ದೆ.